ಏನು ಕಳೆದ 2.5 ತಿಂಗಳಿಂದ ಸುಮಾರು 2600 ಸದಸ್ಯರು ಹೊಂದಿ ಈ ತುಂಬ ಯಶಸ್ವಿಯಾಗಿ ನಡೆದಿದೆ. ಅದರಲ್ಲೂ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲಿ ಬೆಂಗಳೂರಿನಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಶ್ರಮ ಹಾಕಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು 2-3 ಸಭೆಗಳು ಮಾಡಿ ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಯಶಸ್ವಿ ಆಯಿತು. ಇದರಲ್ಲಿ ನಮ್ಮಲ್ಲಿ ಹೇಳಬೇಕು ಅಂದರೆ ಸುಮಾರು ಒಂದು 5-6 ಜನ ಮಂತ್ರಿಗಳು ಬರಬೇಕಾಗಿತ್ತು. ಅದರಲ್ಲಿ ಏನಾಗುತ್ತೆ, ಮೀಟಿಂಗು ಸ್ವಲ್ಪ ಪೋಸ್ಟ್ಪೋನ್ ಆಗಿ CM ಸಭೆಗೋಸ್ಕರ ಅರಣ್ಯ ಸಚಿವರು ಬಂದಿದ್ದರು. ಬಟ್ ತುಂಬ ಚೆನ್ನಾಗಿ ಮತ್ತು PGR ಸಿಂಧಿಯಾ ಅಂತೇಳಿ ಅವರು ತುಂಬ ಚೆನ್ನಾಗಿ ವರ್ತ್ಫುಲ್ಲಾಗಿ ಮಾತಾಡಿದರು. ನಾನು ಇನ್ನೂ ಪತ್ರಕರ್ತರು ಕಾರ್ಯಾಗಾರ ಒಂದು ಆಗಬೇಕಾಗಿತ್ತು. ಕಾರ್ಯಾಗಾರ ಒಂಥರ ರೀತಿಯಲ್ಲಿ ಸಿಂಧಿಯವರ ಕಾರ್ಯಕ್ರಮ ಮಾಡಿದಾಗಾಯಿತು. ಮತ್ತು ಒಳ್ಳೊಳ್ಳೆ ನಮಗೇನು ಪತ್ರಕರ್ತರು ಕರೆಸಿದ ಉದ್ದೇಶ ಏನಂದರೆ, ಗೋಣಗೇರಿ ಸ್ವಾಮಿಗಳು ನಮ್ಮ ಮುಂದಿನ ದಿವಸಗಳಲ್ಲಿ ನಮ್ಮ ಸಂಘಕ್ಕೆ ಬಲ ಕೊಡ್ತಾರೆ. ಮತ್ತು ವಿನಯ್ ಗುರುಜರ್ ಆವಾಗಲೇ 10 ಜನಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು. 10 ಜನಕ್ಕಿಂತ 10 ಜನ ಪತ್ರಕರ್ತರಿಗೆ ಸಹಾಯ ಮಾಡ್ಬೋದು ನಮ್ಮ ಉದ್ದೇಶ. ಮತ್ತು VMS ಜೋಶಿಯವರು 2ಕ್ಕೆ ಮಾಡಿದ್ರು, ಇನ್ನೂ 2ಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪತ್ರಕರ್ತರ ಉದ್ದೇಶ ನಮ್ಮದು ಸ್ವಾರ್ಥಕ್ಕೆ ಹೋಗಲ್ಲ. ಪತ್ರಕರ್ತ ಸದಸ್ಯರನ್ನ ಉದ್ದೇಶಕ್ಕೋಸ್ಕರ ಒಳ್ಳೇದು ಮಾಡೋಕ್ಕೆ ಉದ್ದೇಶಕ್ಕೋಸ್ಕರ ಮಾಡಿದ್ವಿ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಲಿ. ಮತ್ತು ನಮ್ಮದು ಎಲ್ಲ ನಾಡಿದ್ದಂಥ ಬಂದಂಥ ಚಾಮರಾಜನಗರ ಜಿಲ್ಲೆಯಿಂದ ಗದಗ, ಬೆಳಗಾವಿ, ಈ ಕಡೆ ಉತ್ತರ ಕನ್ನಡ ಎಲ್ಲ ಭಾಗದ ಪತ್ರಕರ್ತರು ಬಂದಿದ್ದರು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಿನ ಕಾರ್ಯಕ್ರಮಗಳು ಮಾಡಿ ಪತ್ರಕರ್ತರ ಕಷ್ಟಗಳಲ್ಲಿ ಸ್ಪಂದನೆ ಮಾಡೋ ಕೆಲಸ ಮಾಡೋಣ. ಸರ್ಕಾರದಿಂದ ಈಗ ಸ್ಮೂತಾಗಿ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ನಮಗೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೌಲಭ್ಯ ಸಿಗಲಿಲ್ಲ ಅಂದರೆ ನಾವು ಒಂದು ಹೋರಾಟದ ಮೂಲಕ ಹೋಗಲೇಬೇಕಾಗುತ್ತೆ, ಅನಿವಾರ್ಯ. ಆದರೆ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ಯಾರು ಪ್ರಭಾಕರ್ ಅಂತೇಳಿ ಪ್ರೆಸ್ ಸೆಕ್ರೆಟರಿಗೆ ಹೇಳಿದ್ವಿ. ಅವರೊಂದು CMದು ಡೆಲಿಗೇಷನ್ ನಿಯೋಗ ಹೋಗ್ಬೇಕು ಅಂತ ಮಾಡಿದ್ವಿ. ಆಯ್ದ ಭಾಗದ ಎಲ್ಲ ಭಾಗದಲ್ಲಿ 2 ಜನ ಪತ್ರಕರ್ತರು ಕರೆದು ಮುಖ್ಯಮಂತ್ರಿ ಹತ್ರ ಹೋಗಿ ನಮ್ಮ ಪತ್ರಕರ್ತ ಸಮಸ್ಯೆಯನ್ನು ಕೇಳಿ ಪರಿಹಾರಕ್ಕೆ ಪ್ರಯತ್ನ ಮಾಡಬಹುದಾಗಿದೆ. ಇವಾಗ ಪತ್ರಕರ್ತರಿಗೆ ಏನೇನು ಅನುಕೂಲತೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ ಸರ್? ಪತ್ರಕರ್ತರಿಗೆ ಫಸ್ಟು ಆರೋಗ್ಯವಾಗಿದ್ದರೆ ಪತ್ರಕರ್ತರ ಎಲ್ಲ ಕೆಲಸ ಮಾಡ್ಬೋದು. ತಾನೇ ಆರೋಗ್ಯ ಇಲ್ಲ ಅಂದರೆ ಏನು ಕೆಲಸ ಮಾಡ್ತಾನೆ? ಅದಕ್ಕೋಸ್ಕರ ಏನಾಗಿದೆ, ನಮ್ಮ ಇಡೀ ಪ್ರಪ್ರಥಮವಾಗಿ ಇಡೀ ರಾಜ್ಯದಲ್ಲೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಸುಮಾರು 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿದೆ. ಇನ್ಸೂರೆನ್ಸ್ ಹೇಗಿರುತ್ತೆ ಅಂದರೆ, ಪತ್ರಕರ್ತ ಯಾವ್ದು ನಿಧನ ಆದರೆ 10 ಲಕ್ಷ ಕುಟುಂಬಕ್ಕೆ ಬರುತ್ತೆ. ಏಕೆಂದರೆ ಪತ್ರಕರ್ತ ಏನೋ ಹೆಚ್ಚು ಕಮ್ಮಿ ಮಲ್ಕೊಂಡ ಅಂದರೆ ಅವ್ರು ಕೇಳೋರಿರಲ್ಲ. ಆ ಉದ್ದೇಶದಿಂದ ಪತ್ರಕರ್ತರನ್ನ ಆರೋಗ್ಯ ಭದ್ರತೆಗೋಸ್ಕರ 10 ಲಕ್ಷ ಇನ್ಸೂರೆನ್ಸ್ ಮಾಡಿಸಿದ್ವಿ. ಆಯುಷ್ಮಾನ ಬರೀ 100 ರೂಪಾಯಿ ಇರುತ್ತೆ. ಆಯುಷ್ಮಾನ್ ಅದು ಅಷ್ಟೇ, ಕೆಲವೆಲ್ಲ ಮಾಡಿಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನಾವು ಜಿಲ್ಲಾ ತಾಲೂಕು ಘಟಕ ಎಲ್ಲ ಸೇರಿಸ್ಕೊಂಡೆ ಆಯುಷ್ಮಾನ್ ಬಂದು ಅಲ್ಲಿ ಲ್ಯಾಪ್ಟಾಪಲ್ಲಿ ಮೂಲಕ ಆಯುಷ್ಮಾನ್ ಕಾರ್ಡನ್ನು ಮಾಡಿಕೊಡೋ ಪ್ರಯತ್ನ. ಅಲ್ಲಿ 15 ಲಕ್ಷ ರೂಪಾಯಿ ಪತ್ರಕರ್ತರಿಗೆ ಸಹಾಯ ಆಗುತ್ತೆ. ಮತ್ತು ಕ್ರಿಯಾಶೀಲ ಪತ್ರಕರ್ತರ ಪ್ರಶಸ್ತಿ ಇದರಲ್ಲಿ ಕೊಟ್ಟು ನೋಡಿದ್ವಿ. ಈ ಸಾರಿ ನಮ್ಮದು ಆರ್ಥಿಕ ಕಮ್ಮಿ ಇರೋದನ್ನ ಬರೀ 11 ಜನಕ್ಕೆ ಮಾಡಿದ್ವಿ. ನೆಕ್ಸ್ಟ್ 31 ಜಿಲ್ಲೆಗೂ ಕ್ರಿಯಾಶೀಲ ಪತ್ರಕರ್ತರಿಗೆ ಪ್ರಶಸ್ತಿ ಕೊಡೋ ಪ್ರಯತ್ನ ಮಾಡಿದ್ವಿ. ಹಿರಿಯ ಪತ್ರಕರ್ತರು 25 ವರ್ಷ ಯಾರು ಸರ್ವಿಸ್ ಮಾಡಿದ್ದಾರೆ, 42 ವರ್ಷ ಯಾರು ಸರ್ವಿಸ್ ಮಾಡಿದ್ದಾರೆ, ಅವರಿಗೆ ಆ ಹಿರಿಯ ಪತ್ರಕರ್ತರು ಗೌರವಿಸಿ, ಮತ್ತು ಕ್ರಿಯಾಶೀಲ ಕಿರಿಯ ಪತ್ರಕರ್ತನೂ ಬರೀ ಹಿರಿಯ ಪತ್ರದ ಕ್ರಿಯಾಶೀಲ ಪತ್ರಕರ್ತರನ್ನು ಕೂಡಿಸಿ ನಾವು ಒಂದು ಒಳ್ಳೆ ಪತ್ರಕರ್ತರಿಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ರಾಜ್ಯ ಸಂಘಟನೆ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಎಲ್ಲ ಘಟಕಗಳು ಸೇರಿಕೊಂಡು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಉದ್ದೇಶ ಆಯಿತು. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಏನು ವಿಭಿನ್ನ ಸರ್? ಇದು ನಮ್ಮ ಸಂಘ ಏನು ವಿಭಿನ್ನ? ಇಲ್ಲಿ 2 ಸಂಘಗಳಿದೆ ಸರ್. ಇಲ್ಲಿ ನಮಗೆ ಪತ್ರಕರ್ತರದ್ದು ನನ್ನದೊಂದು ಉದ್ದೇಶ ಏನಂದರೆ, ಪತ್ರಕರ್ತರಿಗೆ ಯಾವ್ದಾರ ಸಂಘದಲ್ಲಿ ಸಿಕ್ಕಿರೋ ಸೌಲಭ್ಯ ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಅವ್ರು ನಮ್ಮ ಪತ್ರಕರ್ತ ಸಹಾಯ ಇತ್ತು ಅಂತೇಳಿ. ಬಟ್ ನಮ್ಮ ಮಾಡೋ ಉದ್ದೇಶ ಬರೀ ಕಾರ್ಡ್ ಇಟ್ಕೊಂಡು ನಾವು ಏನು ವಿಧಾನಸೌಧಕ್ಕೆ ಹೋಗೋದು, ಮಂತ್ರಿಗಳು ಹೋಗೋಕ್ಕಲ್ಲ. ಪತ್ರಕರ್ತ ಸಮಸ್ಯೆ ಇಟ್ಕೊಂಡು ಹೋಗಬೇಕು. ಬೇರೆಯವರು ಒಂದು ವರ್ಷಕ್ಕೊಂದು ಕಾರ್ಯಕ್ರಮ, ಯಾವುದೇ ಅನುದಾನ ಇಲ್ದಲೆ ಯಾವುದೇ ತಾಲೂಕಿಗೆ 5 ರೂಪಾಯಿ ದುಡ್ಡು ಕೇಳೋದು ಈ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಯಶಸ್ವಿ ಕಾರ್ಯಕ್ರಮ ಆಯಿತು. ನಮ್ಮವರ ಡಿಫ್ರೆನ್ಸ್ ಏನಂದರೆ, ನಾವು ದಿನಂತ ನಾವು ಇಲ್ಲಿ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲಿ ಮುಗೀತು ಅಂತಲ್ಲ. ನೆಕ್ಸ್ಟಿಂದನೇ ನಾವೆಲ್ಲ ತಾಲೂಕು ಜಿಲ್ಲಾ ಘಟಕ ಸಂಪರ್ಕದಲ್ಲಿ ಇರ್ತೀವಿ. ಮತ್ತು ಎಲ್ಲ ತಾಲೂಕಿಗೆ ಟೂರ್ ಮಾಡ್ತೀನಿ ನಾನು. ನೆಕ್ಸ್ಟ್ ಮಂತಿಂದ ಎಲ್ಲ ತಾಲೂಕು ಘಟಕ ನಾನೇ ಖುದ್ದಾಗಿ ಹೋಗ್ತೀವಿ. ನಾವು ಸ್ಟೇಟ್ ಕಮಿಟಿ ಇದೆಯಲ್ಲ, ಖುದ್ದಾಗೂ ಅವ್ರ ಸಮಸ್ಯೆ ಭೇಟಿ ಆಗ್ತೀವಿ, ಸಮಸ್ಯೆ ಚರ್ಚೆ ಮಾಡ್ತೀವಿ. ಸಮಸ್ಯೆಗಳಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ, ಸಂಸದರಿಗೆ, ಸಚಿವರ ಹತ್ರ ಕೊಟ್ಟು ಸೇರಿಸ್ಕೊಂಡು ಒಂದು ಸಂವಾದ ಮಾಡಿದಂಗೆ ಮಾಡಿ ಪತ್ರಕರ್ತ ಸಮಸ್ಯೆ ಮತ್ತು ಲೋಕಲ್ ಸಮಸ್ಯೆಗಳ ಬಗ್ಗೆ ಸಂವಾದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಉದ್ದೇಶ ನಮಗೆ. ಥ್ಯಾಂಕ್ ಯು ಸರ್. ಲಾಸ್ಟಲ್ಲಿ ದೇಶ ಯಾವುದು ಸಂಘದ ಸರ್? ಇದು ಪತ್ರಕರ್ತರ ಸಂಘದ್ದು ಉದ್ದೇಶ ಏನು ಅಂದರೆ, ನಮ್ಮಲ್ಲಿ ಒಂದು ಪತ್ರಕರ್ತ ನೈಪುಣ್ಯತೆ ಹಾಳಾಗ್ತಿದೆ. ಅಂದರೆ ಪತ್ರಕರ್ತ ಕ್ವಾಲಿಟಿಗೆ ಹೋಗ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾನು ಪತ್ರಕರ್ತ ಕಾರ್ಯಾಗಾರ ಮಾಡಿ. ಈ ಸರಿ ನಮ್ದು ಅಷ್ಟು ಕಾರ್ಯಾಗಾರ ಡೆಪ್ತಾಗಿ ಆಗಲಿಲ್ಲ. ನೆಕ್ಸ್ಟ್ ಪತ್ರಕರ್ತ ಕಾರ್ಯಾಗಾರನ ಏನು ರಿಸರ್ಚ್ ಪರ್ಸನ್ ಇದ್ದಾರೆ, ಹಿರಿಯ ಪತ್ರಕರ್ತ ಕರ್ಕೊಂಬಂದರೆ ಆಯಾ ಭಾಗದಲ್ಲೇ ಮಾಡ್ಬೋದು. ಮೈಸೂರು ಭಾಗ, ಬೆಂಗಳೂರು, ಆಮೇಲೆ ಉತ್ತರ ಕರ್ನಾಟಕ, ಆಮೇಲೆ ದಕ್ಷಿಣ ಕನ್ನಡ, ಇದೆಲ್ಲ ಭಾಗದಲ್ಲೂ ಆ ಭಾಗದ 5 ಜಿಲ್ಲೆ ಸೇರಿ ಪತ್ರಕರ್ತರನ್ನ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಯೋಚನೆ ಮಾಡಿ ಕಾರ್ಯಾಗಾರ ಮಾಡ್ತೀವಿ. ಸರ್ಟಿಫಿಕೇಟ್ ಕೊಡ್ತೀವಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು ಕೂಡ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಮೂಲಕ ಕಾರ್ಯಾಗಾರ ಮಾಡಿ ನಾವು ಇನ್ನೂ ಪತ್ರಕರ್ತ ಜ್ಞಾನಾರ್ಜನೆ ಹೆಚ್ಚಿಕೊಳ್ಳೋದು, ಯುವ ಪತ್ರಕರ್ತರು ಬಂದವರಿಗೆ ಆ ಪತ್ರಿಕೋದ್ಯಮ ಬಗ್ಗೆ ಅರಿವು ಇರಲಿ ಅಂತ ಒಂದು ಈ ಕಾರ್ಯಕ್ರಮ ಮಾಡೋಕ್ಕೆ ಕಾರಣ. ಥ್ಯಾಂಕ್ ಯು ಸರ್.